ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿ ವಿಡಿಯೋನು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಇವತ್ತು ಸ್ನಾನ ಆಯಿತು ಅಂಥೇಳಿ ಬೇಗ ಎದ್ದೇಳಿದ್ವಿ. ಬೆಳಗ್ಗೆನೇ ಎದ್ದು ಕಾಫಿ ಬಿಸಿನೀರೆಲ್ಲ ಕುಡಿದು ಇವತ್ತು ತಿಂಡಿನೂ ಮುಗಿಸ್ಕೊಂಡ್ಬಿಟ್ವಿ. ಫಸ್ಟೇ ತಿಂಡಿ ಲೇಟ್ ಆಗುತ್ತೆ ಸ್ನಾನ ಎಲ್ಲ ಮುಗಿಯೋ ತನಕ ಅಂತ ಹೇಳಿ, ಆ್ಯಂಡ್ ಡ್ಯೂಟಿಗೆ ಹೋಗೋರಿಗೂ ಕೂಡ ತಿಂಡಿ ಲೇಟ್ ಆಗಿಬಿಡುತ್ತೆ ಸ್ನಾನ ಇದ್ದರೆ ಅಂತ ಹೇಳಿ ಫಸ್ಟೇ ತಿಂಡಿ ಮುಗಿಸ್ಕೊಂಡ್ವಿ. ಆ್ಯಂಡ್ ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಪಾಪುಗೂ ಸ್ನಾನ ಮಾಡಿಸಿ, ಆ್ಯಂಡ್ ನಾನು ಕೂಡ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದೆ. ಅಮ್ಮ ಪಾಪುಗೆ ಸ್ನಾನ ಮಾಡಿಸಿ ಮಲಗಿಸಿದ್ರು. ಆ್ಯಂಡ್ ನಾನು ಫಸ್ಟ್ ಸ್ನಾನ ಮಾಡೋಕ್ಕೆ ಹೋಗೋದಿಲ್ಲ, ಫಸ್ಟ್ ಪಾಪುಗೆ ಸ್ನಾನ ಹಾಕಿ ಆ್ಯಂಡ್ ಅವ್ಳಿಗೆ ಫೀಡ್ ಮಾಡಿ ಚೆನ್ನಾಗಿ ಮಲಗಿಸ್ಬಿಟ್ಟೇ ನಾನು ಸ್ನಾನಕ್ಕೆ ಹೋಗೋದು. ಇಲ್ಲಾಂದರೆ ಒದ್ದೆ ತಲೆ ಯಾರ ತನಕ ಅವಳಿಗೆ ಫೀಡ್ ಮಾಡೋಕ್ಕಾಗೋದಿಲ್ಲ ಅಂತ. ಆ್ಯಂಡ್ ನನ್ನ ಹೊಟ್ಟೆ ಸ್ವಲ್ಪ ಸಣ್ಣ ಆಗಿದೆ ಅಂತ ಅನ್ಕೋತೀನಿ, ಸಿಕ್ಕಾಪಟ್ಟೆ ದಪ್ಪ ಆಗಿದೆ. ಆ್ಯಂಡ್ ಬೆಲ್ಟ್ ಕೂಡ ಡಾಕ್ಟ್ರ್ ಕೈಲಿ ಬರ್ಸ್ಕೊಂಡು ತೊಗೊಂಡಿದ್ದೆ. ಇವತ್ತು ತಲೆ ಸ್ನಾನ ಆಯಿತು ಅಂತ ಹೇಳಿ ಅಮ್ಮ ನಾನ್ ವೆಜ್ ಮಾಡಿದರು, ಚಿಕನ್ ಸಾಂಬಾರು. ಆ್ಯಂಡ್ ನಾವೇನು ಮಂತ್ಲಿ 4 to 5 ಟೈಮ್ಸ್ ಆದರೂ ನಾನ್ ವೆಜ್ ಮಾಡ್ತಾಯಿರ್ತಾರೆ ನಮ್ಮ ಮನೇಲಿ. ತಲೆಕಾಲು, ಬೋಟಿ ಮತ್ತು ಮಟನ್, ಚಿಕನ್ ಅಂತ ಹೇಳಿ. ಆ್ಯಂಡ್ ಬಾಣಂತಿಲಿ ತಿನ್ನಲೇಬೇಕಲ್ವಾ. ಮತ್ತು ನನ್ನ ಮೊದಲನೇ ಮಗಳಿಗೂ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಟ್ಯೂಷನಿಗೆ ಬೇರೆ ಹೋಗ್ತಾಯಿದ್ಲು. ಹಂಗೆ ಬರ್ತಾ ನನ್ನ ಹಸ್ಬೆಂಡ್ ಸ್ವಲ್ಪ ಅವಳಿಗೆ ಸ್ನ್ಯಾಕ್ಸ್ ಎಲ್ಲ ಕೊಡಿಸ್ತಾಯಿದ್ರು. ಅದು ಇನ್ಫೆಕ್ಷನ್ ಟೈಪ್ ಆಗಿ ಸ್ವಲ್ಪ ನೆಗಡಿ ಕೆಮ್ಮು ಎಲ್ಲ ಬಂದಿದೆ, ಜ್ವರ ಏನಿರಲಿಲ್ಲ. ಅದರಿಂದ ನನ್ನ ಹಸ್ಬೆಂಡೇ ಶಾಪಿಗೆ ಕರ್ಕೊಂಡು ಹೋಗಿದ್ದು ಬಂದರು. ಒಂದು 4-5 ಥರ ಸಿರಪ್ ಕೊಟ್ಟಿದ್ದರು ಪಾಪ ಅವರಿಗೆ. ಅವಳು ಒಂದು ದಿನಕ್ಕೆ 3 ಟೈಮು ಹಾಕಬೇಕು, ಆ್ಯಂಡ್ 4 to 5 ಡೇಸ್ ಕಂಟಿನ್ಯೂ ಆಗಿ ಹಾಕಿ ಅಂತ ಹೇಳಿದರು. ತುಂಬ ಮಕ್ಕಳು ನೋಡ್ತಾಯಿದ್ದೀನಿ, ಎಲ್ಲರಿಗೂ ಜ್ವರ ಎಲ್ಲ ನೆಗಡಿ ಕೆಮ್ಮು ಇದೇ ಆಗ್ಬಿಟ್ಟೈತೆ. ಅದಕ್ಕೆ ಮಕ್ಕಳನ್ನ ಕೇರ್ಫುಲ್ಲಾಗಿ ನೋಡ್ಕೊಬೇಕು. ಆ್ಯಂಡ್ ಟ್ಯೂಷನ್ ಕೂಡ ರಜೆ ಹಾಕ್ಸಿದ್ದೆ ಅದಕ್ಕೆ. ಮತ್ತು ಅಮ್ಮ ಸಂಜೆ ಪೂಜೆ ಮಾಡಿದ್ರು, ಬೆಳಗ್ಗೆ ಪೂಜೆ ಮಾಡೋಕ್ಕಾಗಿಲ್ಲ ಇವತ್ತು ಅಂತ. ನಾನ್ ವೆಜ್ ಮಾಡಿದ್ರು ನಾವು ತಿನ್ನೋಕ್ಕಿಂತ ಮುಂಚೆ ಪೂಜೆ ಎಲ್ಲ ಮಾಡಿಬಿಟ್ಟೆ ತಿನ್ನೋದು. ಆ್ಯಂಡ್ ನಾನ್ ವೆಜ್ ಮಾಡಿರೋ ದಿನ ಪೂಜೆ ಎಲ್ಲ ಮಾಡದೇ ಇರ್ತಾರೆ ಕೆಲವೊಬ್ಬರು. ಆ್ಯಂಡ್ ನಾವು ಆ ಥರ ಎಲ್ಲ ನಾವು ನಾನ್ ವೆಜ್ ಮಾಡಿದ್ರೂ ಪೂಜೆ ಮಾಡ್ತೀವಿ. ವೆಲ್ಕಮ್ ಬ್ಯಾಕ್. ನಾನು ಸಂಜೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅಮ್ಮ ಪೂಜೆ ಎಲ್ಲ ಮುಗಿಸಿ ಕಾಫಿ ಮಾಡಿಕೊಟ್ರು, ಕಾಫಿ ಕುಡಿದು ವಿಡಿಯೋ ಮಾಡೋಕ್ಕೆ ಬಂದೆ. ಆ್ಯಂಡ್ ನನ್ನ ಹೇರ್ ಕೇರ್ ರೊಟೀನ್ ನೆಕ್ಸ್ಟ್ ನಾನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಸಿಕ್ಕಾಪಟ್ಟೆ ಹೇರ್ ಗ್ರೋತ್ ಆಗಿತ್ತು, ನಾನು 2 ಪ್ರೆಗ್ನೆನ್ಸಿಲೂ. ಇತ್ತೀಚೆಗೆ ಸ್ವಲ್ಪ ಪಾಪ ಆದಮೇಲೆ ನನಗೆ ಸ್ವಲ್ಪ ಹೇರ್ ಫಾಲ್ ಆಗ್ತಾಯಿದೆ. ಅದರಿಂದ ನಾನು ಹೇರ್ ಕೇರ್ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಯಾವ ಥರ ಹೇರ್ ಕೇರ್ ಮಾಡ್ತೀನಿ ಅಂತ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ನನ್ನ ನೆಕ್ಸ್ಟ್ ವ್ಲಾಗ್ನ ದಯವಿಟ್ಟು ಯಾರೂ ಮಿಸ್ ಮಾಡ್ಕೊಬೇಡಿ, ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಆ್ಯಂಡ್ ನಾನು ಅಂದ್ಕೊಂಡಿದ್ದೀನಿ ಇಂಟ್ರೆಸ್ಟ್ ಆಗಿರುತ್ತೆ ಅಂತೇಳಿ ನನ್ನ ಡೆಲಿವರಿ ಸ್ಟೋರಿ ವ್ಲಾಗ್ ಮಾಡೋಣ ಅಂತ. ನನಗೆ ಆಸೆ ಇತ್ತು ನನ್ನ ಡೆಲಿವರಿ ವ್ಲಾಗೇ ಮಾಡಬೇಕು ಅಂತೇಳಿ. ಆ್ಯಂಡ್ ವಿಡಿಯೋನ ಆ ಪರಿಸ್ಥಿತಿಯಲ್ಲಿ ಯಾರೂ ಮಾಡೋಕ್ಕಾಗಲಿಲ್ಲ. ಅದರಿಂದ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೇನೆ ಆಲ್ಮೋಸ್ಟ್ ನನ್ನ ಡೆಲಿವರಿಯಾಗಿ 1 ಮಂತ್ ಏನೋ ಆಗಿತ್ತು ಆವಾಗ. ಆ್ಯಂಡ್ ನಾನು ವಿಡಿಯೋ ಮಾಡ್ಕೋಬೇಕು ಅಂತ ತುಂಬ ಆಸೆ ಇತ್ತು ಡೆಲಿವರಿ ವ್ಲಾಗು. ಆ ಟೈಮಲ್ಲಿ ಯಾರಿಗೂ ವಿಡಿಯೋ ಮಾಡಬೇಕು ಅಂತಲೂ ಅನಿಸಿಲ್ಲ, ಆ್ಯಂಡ್ ನನಗೂ ಆ ಪರಿಸ್ಥಿತಿಲಿ ಇರಲಿಲ್ಲ. ಆದ್ದರಿಂದ ನನ್ನ ವಿಡಿಯೋ ನಿಜವಾಗ್ಲೂ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ, ನನ್ನ ಡೆಲಿವರಿ ಸ್ಟೋರಿ ವ್ಲಾಗ್. ದಯವಿಟ್ಟು ನನ್ನ ವ್ಲಾಗ್ನ ಮಿಸ್ ಮಾಡದೆ ನೋಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ನಮ್ಮಂಥವ್ರಿಗೂ ಕೂಡ ಸಪೋರ್ಟ್ ಮಾಡಿ. ಆ್ಯಂಡ್ ಯಾರೂ ಸದ್ಯಕ್ಕೆ ಅಷ್ಟು ನನ್ನ ವೀಡಿಯೋಸ್ನ ಇನ್ನೂ ನೋಡ್ತಾ ಇಲ್ಲ, ಪರವಾಗಿಲ್ಲ. ಅಂದರೆ ಈಗಲೇ ಸ್ಟಾರ್ಟಿಂಗಲ್ಲೇ ಯಾವುದು ಗ್ರೋತ್ ಆಗೋಲ್ಲ ಅಲ್ವಾ, ಅದರಿಂದ ನೆಕ್ಸ್ಟ್ ಹೋಗ್ತಾ ನಾನು ವೀಡಿಯೋನ ಕಂಟಿನ್ಯೂ ಆಗಿ ಮಾಡ್ತಾಯಿದ್ದೀನಲ್ವ, ಅದರಿಂದ ಸ್ಟಾಪ್ ಮಾಡಲ್ಲ ನಾನು, ಮತ್ತು ಇದೇ ರೀತಿ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ. ಆ್ಯಂಡ್ ನನ್ನ ನೆಕ್ಸ್ಟ್ ವೀಡಿಯೋನ ದಯವಿಟ್ಟು ಯಾರೂ ಮಿಸ್ ಮಾಡಿಬಿಡಿ, ತುಂಬ ಇಂಟ್ರೆಸ್ಟ್ ಆಗಿರುತ್ತೆ. ಆ್ಯಂಡ್ ಇವಾಗ ಏನಿಲ್ಲ, ಪಾಪು ಮಲಗಿದ್ದಾಳೆ ಆಟಾಡ್ತಾ, ಸ್ವಲ್ಪ ಆಟ ಆಡಿಸ್ಬೇಕು ಅವಳನ್ನ, ಇನ್ನೇನಿಲ್ಲ. ಆ್ಯಂಡ್ ನನ್ನ ಮಗಳು ಇತ್ತೀಚೆಗೆ ನಿದ್ದೆನೇ ಮಾಡ್ತಾಯಿಲ್ಲ. ಫಸ್ಟ್ ಇದ್ದಿದ್ದಕ್ಕಿಂತ ಇವಾಗಿಂತ ಅಪೋಸಿಟ್ ಆಗಿಬಿಟ್ಟಿದ್ದಾಳೆ. ಫಸ್ಟ್ ಮಂತಲ್ಲಿ ಚೆನ್ನಾಗಿ ಬೆಳಗ್ಗೆನೂ ನಿದ್ದೆ ಮಾಡಿ ರಾತ್ರಿನೂ ನಿದ್ದೆ ಮಾಡ್ತಾಯಿದ್ಲು. ಆ್ಯಂಡ್ ಸೆಕೆಂಡ್ ಮಂತಲ್ಲಿ ರಾತ್ರಿ ಎಲ್ಲ ನಿದ್ದೆ ಮಾಡಿ ಬೆಳಗ್ಗೆ ಆಟಾಡ್ತಾಯಿದ್ಲು. ಆ್ಯಂಡ್ ಇವಾಗ 2.5 ಮಂತ್ಸಲ್ಲಿ ಫುಲ್ ರಾತ್ರಿ ಎಲ್ಲ ಎಚ್ಚರವಾಗಿರ್ತಾಳೆ, ಆ್ಯಂಡ್ ಬೆಳಗ್ಗೆ ಪೂರ್ತಿ ಆಟಾಡ್ತಾಳೆ, ಹಾಗಾಗಿದೆ. ಆ್ಯಂಡ್ ಸ್ವಲ್ಪ ನಿದ್ದೆ ಮಾಡ್ತಾಳೆ ಬೆಳಗ್ಗೆ ಟೈಮು. ನಮಗೂ ರಾತ್ರಿ ಸರಿಯಾಗಿ ನಿದ್ದೆ ಆಗ್ತಾಯಿಲ್ಲ, ಅದರಿಂದ ಆ್ಯಂಡ್ ಮಧ್ಯಾಹ್ನ ಕೂಡ ಸ್ವಲ್ಪ ರೆಸ್ಟ್ ಮಾಡ್ತೀನಿ. ಜಾಸ್ತಿ ನಿದ್ದೆ ಮಾಡಿದ್ರೆ ಸಂಜೆ ನಿದ್ದೆ ಬರೋಲ್ಲ, ಆ್ಯಂಡ್ ಸಂಜೆ ನಿದ್ದೆ ಇಲ್ಲ ಅಂತ ಹೇಳಿ ಸ್ವಲ್ಪ ನಿದ್ದೆ ಮಾಡ್ತೀನಿ. ಆ ಪಾಪುಗಿಂತ ಹೆಚ್ಚೇನೆಲ್ಲ ಅಲ್ವ ನಿದ್ದೆ, ಅದರಿಂದ ಅಂದರೆ ತುಂಬ ಚಂಡಿ ಏನು ಅಳೋದೆಲ್ಲ ಇರೋಲ್ಲ, ಸುಮ್ಮನೆ ಆಟಾಡ್ತಾ ಇರ್ತಾಳೆ ನೈಟೆಲ್ಲ. ಆ್ಯಂಡ್ ನಾವು ಪಾಪು ಆಟಾಡ್ತಾ ಇದ್ದಾಳೆ ಅಂತೇಳಿ ಮಲ್ಕೊಳ್ಳೋಕ್ಕೂ ಆಗೋದಿಲ್ಲ ಅಲ್ವಾ, ನೋಡ್ಕೊಳ್ಳೋ ಥರನೇ ಇರಬೇಕು. ಆ್ಯಂಡ್ ಪಾಪು ಆಟಾಡ್ತಿದ್ರೆ ನಮಗೆ ನಿದ್ದೆ ಕೂಡ ಬರೋದಿಲ್ಲ, ಅದರಿಂದ ಎಚ್ಚರವಾಗಿಯೇ ಇದ್ದೆ. ಮಧ್ಯದಲ್ಲಿ ಅಂದರೆ ನೈಟ್ ಮಲ್ಕೊಂಡ್ರೆ ಒಂದು 9 o'clock 10 o'clock ಮಲ್ಕೋತಾಳೆ. ಆಮೇಲೆ ಮಧ್ಯೆ 2 hours ಒಂದ್ಸಲ ಎದ್ದು ಫೀಡ್ ಮಾಡಿಸ್ತೀನಿ. ಆ್ಯಂಡ್ ಅದು ಡೈಲಿ ರೊಟೀನ್ ಆಗಿಬಿಟ್ಟಿದೆ. 10 ಮಲ್ಕೊಂಡ್ರೆ 12 o'clock ಒಂದು ಟೈಮು, ಮತ್ತು 2 o'clock ಒಂದು ಟೈಮ್, 4 o'clock ಬೆಳಗಿನ ಜಾವ 6 ಗಂಟೆಗೆ ಒಂದ್ಸಲ.
ಇಲ್ಲ 1 ಟೈಮು 3 ಅವರ್ಸಿಗೆ ಒಂದ್ಸಲ ಎದ್ದೇಳ್ತಾಳೆ. ಇವಾಗ ನಿನ್ನೆ ಒಂದೊಂದು 4 ಡೇಸಿಂದ ಅಂತೂ ಮಲ್ಕೋತಾನೆ ಇಲ್ಲ, ನೈಟೆಲ್ಲ ಎಚ್ಚರವಾಗಿ ಆಟ ಆಡ್ತಾ ಇರ್ತಾಳೆ. ಎಲ್ಲ ಮಕ್ಕಳು ಇದೇ ಥರನೋ ಇಲ್ಲ ಇವಳು ಮಾತ್ರ ಇದೇ ಥರನೋ ಗೊತ್ತಿಲ್ಲ. 3 ಮಂತ್ಸಿಗೆ ಸ್ವಲ್ಪ ಆಟ ಆಡೋದು ಜಾಸ್ತಿ ಅಂತ ಹೇಳಿದ್ದಾರೆ. ಆ್ಯಂಡ್ ಇವಾಗ ಇವಳಿಗೆ 2.5 ಮಂತ್ಸು, ಇನ್ನೂ ಇಂಜೆಕ್ಷನ್ ಕೂಡ ಆಗಿಲ್ಲ. 2.5 ಮಂತ್ಸಿಗೆ ಇನ್ನೂ 1 ವೀಕ್ ಇದೆ, ಇಂಜೆಕ್ಷನ್ ಇದೆ. ಅವಾಗ ನೋಡಬೇಕು. ಹೋದ ತಿಂಗಳು ಸ್ವಲ್ಪ ಜ್ವರ ಬಂದಿತ್ತು ಲೈಟಾಗಿ, ಆದರೆ ಅಳ್ತಾ ಏನಿರಲಿಲ್ಲ. ಈ ತಿಂಗಳು ಏನು ಮಾಡ್ತಾಳೋ, ಸ್ವಲ್ಪ ಆಟ ಆಡೋದು ಕಲ್ತಿದ್ದಾಳೆ. ಕೈ ಕಾಲೆಲ್ಲ ಜಾಸ್ತಿ ಶೇಕ್ ಮಾಡ್ತಾಯಿರ್ತಾಳೆ, ಎಲ್ಲ ಅಳ್ತಾಳೋ ಏನೋ ನೋಡಬೇಕು. ಆ್ಯಂಡ್ ನನ್ನ ನೆಕ್ಸ್ಟ್ ವ್ಲಾಗ್ನ ದಯವಿಟ್ಟು ಮಿಸ್ ಮಾಡಬೇಡಿ. ಆ್ಯಂಡ್ ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿರ್ಬೋದು. ನನ್ನ ನೆಕ್ಸ್ಟ್ ವ್ಲಾಗ್ನ ನೋಡಿ ಯಾವ ಥರ ಇರುತ್ತೆ ಅಂತ, ಆ್ಯಂಡ್ ಕಾಮೆಂಟ್ ಮಾಡಿ ಯಾವ ಥರ ಇದೆ ಅಂತ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್.